ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮಣ್ಣಿನ ಪಾತ್ರೆಗಳನ್ನ ಪಳಗಿಸೋದು ಹೇಗಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ನಾನು ಈ ಪಾತ್ರೆಗಳನ್ನ ತೊಗೊಂಬಂದು 2 ದಿವಸ ಆಯಿತು. ಒಂದು ಬಕೆಟಲ್ಲಿ ನೀರು ಹಾಕಿ ಪಾತ್ರೆಗಳನ್ನ 2 ದಿವಸ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಈಗ ತೊಳೆದ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲೆಲ್ಲ ಇಡಬಾರ್ದು, ಪಾತ್ರೆ ಒಡೆದೋಗುತ್ತಂತೆ. ನೋಡಿ, ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ತುಂಬ ಹೊತ್ತು ಲೇಟ್ ಆಗುತ್ತೆ ಇದು ಕಾಯೋದು. ಅದರಿಂದ ನಾನು ಕರೆಂಟ್ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ. ಈ ಕುದ್ದಿರೋ ನೀರನ್ನೇ ಮಣ್ಣಿನ ಪಾತ್ರೆಗೆ ಹಾಕ್ಕೊಂಡು ಕಾಯಿಸ್ಕೊಂಡ್ರೆ ಸ್ವಲ್ಪ ಗ್ಯಾಸ್ ಉಳಿತಾಯ ಆಗುತ್ತೆ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಕಾಯಿಸಿದ ನೀರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತೇನೂ ಅಲ್ಲ, ಒಂದು ಅರ್ಧ ಅವರು ಒಂದು ಅವರೇ ನಾನು ಕಾಯಿಸಿದೆ. ತುಂಬ ಲೇಟಾಗಿ ಇದು ಬಿಸಿ ಹತ್ತೋದು. ಆದರೆ ಬಿಸಿ ಹತ್ತಿದ ನಂತರ ತುಂಬ ಹೊತ್ತು ಬಿಸಿ ಇರುತ್ತೆ ಇದು. ನೋಡಿ, ನಾನು ಒಂದು ಗಂಟೆನೇ ಈ ಥರ ಪ್ಲೇಟ್ ಮುಚ್ಚಿಟ್ಟು ಕಾಯಿಸಿದ್ದೆ. ನೋಡಿ, 1 ಗಂಟೆ ಆಗಿದ ನಂತರ ಈ ಥರ ಬಿಸಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸ್ಕೊಂಡಿದ್ದೆ. ನಂತರ ನಾನು ಇದನ್ನ ಒಂದು ಡೇ ಎಲ್ಲ ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ನೀರನ್ನೆಲ್ಲ ಆಚೆ ಹಾಕಿ ಇದರಲ್ಲಿ ಅನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ನಕ್ಕಿಟ್ಟಿದ್ದೀನಿ. ನೀರನ್ನು ಕಾಯಿಸಿ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ. 1 ಲವಂಗ, 1-2 ಏಲಕ್ಕಿ, ಸೋಂಪು, ಪಲಾವ್ ಎಲೆ, ನಂತರ ಸ್ಟಾರು ಒಂದೆಲ್ಲ ಹಾಕಿ ಸ್ವಲ್ಪ ಈ ಮಣ್ಣಿನ ಫ್ಲೇವರ್ ಹೋಗಲಿ ಅಂದ್ಬಿಟ್ಟು ಈ ಥರ ಸ್ಪೈಸಸ್ನ ಅನ್ನಕ್ಕೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೌಟು ನೋಡಿ, ಸ್ಟೀಲ್ ಸೌಟೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಈ ಥರ ಪ್ಲಾಸ್ಟಿಕ್ದು ಅಥವಾ ಮರದ್ದು ತೊಗೊಂಡು ಈ ಥರ ಕೈ ಆಡಿಸ್ತಾರೆ, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಇದೆಲ್ಲ ನಮ್ಮ ಹುಟ್ಟದ ಮನೇಲಿ ಇರಬೇಕಾದ್ರೆ ನಾವೆಲ್ಲನೂ ನಮ್ಮ ಅಮ್ಮ, ನಮ್ಮ ಅಜ್ಜಿ ಎಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಮಣ್ಣಿನ ಪಾತ್ರೆಗಳಲ್ಲೇ ಅಡುಗೆ ಮಾಡ್ತಾಯಿದ್ರು. ನಂತರ ನಾವು ಸ್ವಲ್ಪ ದೊಡ್ಡವರಾದ್ಮೇಲೆಲ್ಲ ನಾವು ಇದರಲ್ಲಿ ಅಡುಗೆ ಮಾಡಿದ್ದೀರಿ. ಬರ್ತಾ ಬರ್ತಾ ಮಣ್ಣಿನ ಪಾತ್ರೆಗಳ ಕ್ವಾಲಿಟಿ ಕೂಡ ಹೋಯ್ತು. ಆಗೆಲ್ಲ ತುಂಬ ಗಟ್ಟಿ ಬರ್ತಾಯಿತ್ತು. 6 ತಿಂಗಳು 1 ವರ್ಷ ಆದರೂ ಒಂದೇ ಪಾತ್ರೆಯಲ್ಲೇ ಸಾಂಬಾರು ಮುದ್ದೆ ಮಾಡ್ತಾಯಿದ್ರು. ಆಮೇಲೆ ನಂತರ ನಾನೆಲ್ಲ ಅಡುಗೆ ಮಾಡಬೇಕಾದ್ರೆ 1 ವಾರಕ್ಕೊಂದು ಮಣ್ಣಿನ ಪಾತ್ರೆನ ಒಡೆದಾಕ್ತಾಯಿದ್ದೆ. ಅದರಿಂದ ಆಮೇಲೆ ನಮ್ಮ ಹುಟ್ಟದ ಮನೆಯಲ್ಲಿ ಸ್ಟೀಲು, ಅಲ್ಯೂಮಿನಿಯಮ್ಮು, ಇಂಡೋ ಅಲ್ಯೂಮಿನಿಯಮ್ ಈ ಥರ ಪಾತ್ರೆಗಳನ್ನ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಈ ಥರ ಪಾತ್ರೆಗಳೆಲ್ಲ ಇವಾಗ ಅಲಂಕಾರಕ್ಕಷ್ಟೇ ಇಟ್ಕೋಬೇಕಾಗಿದೆ ನಾವು. ನೋಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಅನ್ನ ಆಗಿದೆ. ಗ್ಯಾಸನ್ನು ಆಫ್ ಮಾಡಿಕೊಂಡೆ. ಇವಾಗ ನಾನು ಲೋ ಫ್ಲೇಮಲ್ಲೇ ಇಟ್ಕೊಬೇಕು. ಲೋ ಫ್ಲೇಮಲ್ಲಿ ಗ್ಯಾಸ್ ಆಫ್ ಮಾಡಿದ ನಂತರ ನೋಡಿ ಕುದೀತಾನೇ ಇದೆ. ಈ ಥರ ನೀವು ಬೇಕಂದರೆ ಮಣ್ಣಿನ ಪಾತ್ರೆಗಳನ್ನ ಬಂದು ಕುದಿಸ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.